ಪಂಜುರ್ಲಿ ದೇವರ ಕಥೆ. ಧರ್ಮದ ಕಾವಲುಗಾರ. ಹಳೆಯ ಕಾಲದಲ್ಲಿ ತುಳುನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಕಾಡು, ಹೊಲ, ನೀರು, ನೆಲವೇ ಜನರ ಜೀವನವಾಗಿತ್ತು. ಆ ಕಾಲದಲ್ಲಿ ಭೂಮಿಯನ್ನು ರಕ್ಷಿಸುವ ದೈವಶಕ್ತಿಯಾಗಿ ಪಂಜುರ್ಲಿ ದೇವ ಅವತರಿಸಿದನೆಂದು ನಂಬಿಕೆ. ಪಂಜುರ್ಲಿ ದೇವನು ವನ್ಯಹಂದಿಯ ರೂಪದ ದೈವಶಕ್ತಿ. ಅವನು ಕಾಡಿನ ನಿಯಮ, ನೆಲದ ನ್ಯಾಯ, ರೈತನ ಹಕ್ಕುಗಳನ್ನು ಕಾಪಾಡುವ ರಕ್ಷಕ. ಯಾರೂ ಅನ್ಯಾಯ ಮಾಡಬಾರದು, ಬಲಹೀನರನ್ನು ಹಿಂಸಿಸಬಾರದು. ಇದು ಅವನ ಆದೇಶ. ಒಮ್ಮೆ ಒಬ್ಬ ಅಹಂಕಾರಿ ಜಮೀನ್ದಾರ್ ಬಡ ರೈತರ ಭೂಮಿಯನ್ನು ಕಬಳಿಸಿದ. ಜನರು ಭಯದಿಂದ ಮೌನವಾಗಿದ್ದರು. ಆಗ ಗ್ರಾಮಸ್ಥರು ಪಂಜುರ್ಲಿ ದೇವರನ್ನು ನೆನೆದು ಪ್ರಾರ್ಥಿಸಿದರು. ಭೂತಕೋಲದ ರಾತ್ರಿ ಪಂಜುರ್ಲಿ ದೇವನು ನರ್ತಕನ ಮೂಲಕ ಅವತರಿಸಿದ. ಅವನ ವಾಕ್ಯ ಕಠಿಣವಾಗಿತ್ತು. ಈ ನೆಲ ತಾಯಿಯದು, ಅನ್ಯಾಯ ಮಾಡಿದವನಿಗೆ ಕ್ಷಮೆಯಿಲ್ಲ. ಮರುದಿನ ಜಮೀನ್ದಾರ್ ತನ್ನ ತಪ್ಪನ್ನು ಒಪ್ಪಿಕೊಂಡ. ಭೂಮಿ ರೈತರಿಗೆ ಮರಳಿತು. ಊರಲ್ಲಿ ಶಾಂತಿ ನೆಲೆಸಿತು. ಆ ದಿನದಿಂದ ಜನರು ನಂಬುತ್ತಾರೆ, ಪಂಜುರ್ಲಿ ದೇವ ಸುಳ್ಳಿಗೆ ವಿರೋಧಿ, ಸತ್ಯದ ಪರ. Please subscribe and click the bell icon.